ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ಇವತ್ತು ಒಂದು ವಿಡಿಯೋ ಶೂಟ್ ಇದೆ. ನಾನು ಗಣಿ ಮಿಥುನ್ ಎಲ್ಲ ಒಂದು ಕಡೆ ಸೇರ್ತಾ ಇದ್ದೀವಿ. ಸೊ ರೆಡಿ ಆಗಿಬಿಟ್ಟಿದ್ದೀನಿ. ಬಾಯ್. ಗೈಸ್ ಆ ವಿಡಿಯೋ ನೋಡೋರಲ್ಲ, ಅದರಲ್ಲಿ ಯಾಕೆ ಅವ್ನಿಗೆ ಹಂಗೆ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋ ಅಂತಂದರೆ ಅವನು ಒಬ್ಬ ಕಳ್ಳ ಅಂತೆ. ಸೊ ಎಲ್ಲರೂ ಯಾರು ಮನೇಲಿ ಇಲ್ಲದೆ ಇದ್ದಾಗ ಹೋಗಿ ಕಳ್ತನ ಮಾಡಿದ್ರೆ ಅವನೇನು ಮಾಡೋನೆ, ಮನೆ ಒಳಗಡೆ ಅವರು ಇದ್ದಾಗೇ ರೂಮ್ ಒಳಗಡೆ ಹೋಗ್ಬಿಟ್ಟು ಅದು ಇದೆಲ್ಲ ಎತ್ಕೊಳಕ್ಕೆ ಹೋಗಿದ್ದಂತೆ. ಸೊ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದ, ಹಂಗಾಗಿ ಅವನಿಗೆ ಆ ಥರ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದು. ಹೇಳೋದು ನಿಂಗೆ ಕೀನ ಇಲ್ಲೆಲ್ಲ ಇಕ್ಬಿಟ್ಟು ಹೋಗ್ಬೇಡ ಅಂತ. ಅದು ತಪ್ಪೆ. ಹೇಳಿದ್ವಲ್ಲ ಏನದು ಒಂದು ಕಾಳ್ದಾಕವ್ರಿ ಮೇಲ್ಗಡೆ ಹೇಳಿದ್ವಿಲ್ಲ ಅವೇನದು ಆಗವೆ ಅದೇ ಇಲ್ಲಿ ಹಾಕೊಂಡು ಮೇಲೆ ಹಾಕೊಂಡು ರಂಗೋಲಿ ಡಬ್ಬಲಿ ಇಕ್ಕದು, ಶೂ ಇದ್ರಲ್ಲಿ ಇಕ್ಕದು, ರಂಗೋಲಿ ಡಬ್ಬಲಿ ಎಲ್ಲ ಮಾಡಿದ್ರೆ 2 ದಿವಸ ನೋಡ್ಕೊಂತಾರೆ, 3ನೇ ದಿವಸ ಬಂದು ಸಾಮಾನ್ಯಕ್ಕೆ ಬೆಂಗಳೂರಲ್ಲಿ ಎಲ್ಲರೂ ಅಲ್ಲೆಲ್ಲೇ ಇಡೋದು. ಗೊತ್ತಾಯ್ತೈತಿ ಜನ. ರಂಗೋಲಿ ಡಬ್ಬ ತಡಕ್ತಾರೆ, ಮ್ಯಾಟ್ ಕೆಳಗಡೆ ತಡಕ್ತಾರೆ, ಪಾಟ್ಗಳ ಹತ್ರ ತಡಕ್ತಾರೆ. ಅದನ್ನೇ ಹೇಳ್ತಾರೆ ಇಡಬೇಡಿ ಅಂತ. ನೀವು ಹೇಳೋ ಒಂದು ಕೇಳೋದು ಬೇಡ ಅಂತ ಬಾಕ್ಲು ತೆಗ್ದಾಗೆ ಹೊಂಟೋಗ. ಕೆಳಗಡೆ ದಿವಾನ್ ಕೆಳಗಡೆ ಬೆಡ್ ಕೆಳಗಡೆ ಕಾರ ಟೈರ್ ಕೆಳಗಡೆ ಇಕ್ಬಿಡ್ರಿ. ಅಲ್ಲಾರು ನೋಡ್ಕೊಳ್ಳಿ. ಸೊ ಅದಕ್ಕೆ ಗೈಸ್ ಹೇಳೋದು ಎಲ್ಲರಿಗೂ ಮನೆ ಕೀನ ಪಾಟ್ ಒಳಗಡೆ, ಮ್ಯಾಟ್ ಕೆಳಗಡೆ ಅಥವಾ ಡೋರ್ ಮೇಲ್ಗಡೆ, ಶೂ ಒಳಗಡೆ ಎಲ್ಲ ಇಡಕ್ಕೆ ಹೋಗ್ಬೇಡಿ. ಎಲ್ಲ ಆಂಟಿದಿರು ಹುಡುಗಿಯರು ಎಲ್ಲರೂ ಕೀನ ಕ್ಯಾರಿ ಮಾಡಿ, ಇಲ್ಲಾಂದರೆ ಅಕ್ಕಪಕ್ಕ ಮನೆಯವರು ಕೊಟ್ಟೋಗಿ ಎಲ್ಲರಲ್ಲಿ ಇಟ್ಟೋಗೋದ್ರಿಂದ ಈ ಥರ ಎಲ್ಲ ಆಗುತ್ತೆ. ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ. ಬಾಯ್ ಗೈಸ್, ಇದೇ ಇವತ್ತಿನ ಔಟ್ಫಿಟ್ ಹಾಕೊಂಡಿರೋದು ನೋಡ್ಬೋದು ನೀವು. ಸೊ ಇವಾಗ ಗಣಿ ಇಲ್ಲ ಮಿಥುನ್ ಇಬ್ಬರಲ್ಲೊಬ್ರು ಬರ್ತಾರೆ ನನ್ನ ಪಿಕ್ ಮಾಡೋದಕ್ಕೆ. ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೋಗಿ ವಿಡಿಯೋ ಶೂಟ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಏನು ಸರ್, ವೆಲ್ಕಮ್ ಟು ಮೈ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅವರು ಇಬ್ಬರು ಅಲ್ಲ ಮಿಥುನ್ ಬರ್ತಾ ಇದ್ದಾನೆ, ನನ್ನ ಫ್ರೆಂಡ್ಸು. ಇವಾಗ ಸ್ಟಾರ್ಟ್ ಮಾಡಿದೆ. ಸೊ ಗೈಸ್, ಸಾಂಗ್ ಸೆಲೆಕ್ಟ್ ಮಾಡಿದ್ದಾರೆ, ಆಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಗಗನ್ ದೀಪ್ ಬಂದಿದ್ದಾರೆ, ಮಿಥುನ್ ಬಂದಿದ್ದಾರೆ. ಏನಪ್ಪ ಮಾಡಿದೆ ಬೆಳಗ್ಗೆಯಿಂದ ಇದ್ದಿ? ಏನೂ ಮಾಡಿಲ್ಲ, ಮತ್ತೆ ಮಾಡಿ ನೋಡೋಣ. ಸಾಂಗ್ ಪ್ಲೇ ಮಾಡ್ಬೇಕಾ? ಹ್ಞೂ ಸಾಂಗ್ ಪ್ಲೇ. ಎಲ್ಲಿದ್ಯಾ? ಒಂದು ನಿಮಿಷ. ಹಲೋ, ಇಲ್ಲಿ ಬಾರ, ಇಲ್ಲಿ ಬೇಗ ಬೇಗ ಬರೋ. ಇಲ್ಲಿ ಹೇಗ ಕೊಡಿ ಗಡಿ ಬೇಗ ಬಾ. ಇಲ್ಲಿ ನೀವು ಎತ್ತ ಬರೋ, ಇಲ್ಲಿ ವಿಡಿಯೋ ಮಾಡಬೇಕು. ಗಣಿದು ಫೇಸ್ 2 ಇದು. ಗೈಸ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಅವಾಗಿಂದ. ಇನ್ನೂ ಮುಗ್ದಿಲ್ಲ, ಬಂದು 2 ಅವರ್ ಆಯಿತು. ಸೊ ಗಣಿಗಿಂತ ನಮ್ಮ ಮಿಥುನ್ದೇ ಜಾಸ್ತಿ ಟೇಕ್ಸು ಗೈಸ್. ಇವನಷ್ಟು ಗಣಿ ಮಾಡಲ್ಲ. ಗಣಿ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಗಣಿ ನಾನು ಅಂದ್ಕೊಂಡಿದ್ದು ಗಣಿ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾನೆ. ಸೊ ಅವನದೇ ಜಾಸ್ತಿ ಟೈಮ್ ಹಿಡಿಯುತ್ತೆ, ಅವ್ನು ಲೇಟ್ ಮಾಡ್ತಾನೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಗೈಸ್ ಇವನಂತೂ ಎಷ್ಟು ಯಪ್ಪ, ಒಂದೇ ಒಂದು ರೀಲ್ಗೆ ಅವಾಗಿಂದ ಒಂದು 7 ಟೇಕ್ ತೊಗೊಂಡಿದ್ದಾನೆ ಗೈಸ್. 7 ಟೇಕ್ ತೊಗೊಂಡಿದ್ದಾನೆ. ಅಲ್ಲಿ ಇನ್ನೊಂದು ರೀಲ್ ಮಾಡೋದಕ್ಕೆ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ ಅಲ್ಲಿ. ಸೊ ಅಲ್ಲಿ ಗಣಿ ನಿಂತಿದ್ದಾನೆ. ಸೊ ಅವ್ರ ಫ್ರೆಂಡ್ಸು ಮಿಥುನು ನಾವೆಲ್ಲ ಇವಾಗ ವಿಡಿಯೋ ಶೂಟ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಕರಿಯ ಡೈಲಾಗ್ ಇದು ಗೈಸ್. ಫೈನಲಿ ವಿಡಿಯೋ ಶೂಟ್ ಮಾಡಿದ್ದಾಯಿತು. ಸೊ ಈಗ ಡ್ಯಾನ್ಸ್ ಎಲ್ಲ ಮುಗಿಸಿದ್ವಿ. ಬ್ರಾ ಇವರೇ ನಮಗೆ ಡ್ಯಾನ್ಸ್ ಹೇಳ್ಕೊಂಡು ಕೊಟ್ಟಿದ್ದು. ಥ್ಯಾಂಕ್ಸ್ ಬ್ರಾ, ವೆಲ್ಕಮ್. ಸೊ ಇವರು ನಮ್ಮ ವಿಡಿಯೋ ಕ್ಯಾಪ್ಸ್ ನೋಡ್ರು. ಥ್ಯಾಂಕ್ ಯು ಬ್ರಾ. ಓಯ್ ತಗೊಂಬರ ಬೇಗ. ಬಾಯ್ 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 ಬಾಯ್. ಮುಗೀತು ವಿಡಿಯೋ ಶೂಟ್ ಎಲ್ಲ ಮುಗೀತು. ಜಿಮ್ಮಲ್ಲಿ ಮೀಟ್ ಮಾಡಬೇಕು ನೆಕ್ಸ್ಟ್ ಇವಾಗ ಜಿಮ್ಗೆ ಹೋಗಿ ಜಿಮ್ಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ವಿಡಿಯೋ ಶೂಟಿಂಗ್ ವ್ಲಾಗ್ ಇಲ್ಲೇ ಮುಗೀತು. ಸೊ ನೆಕ್ಸ್ಟ್ ಜಿಮ್ಗೆ ಹೋಗಿ ಜಿಮ್ಮಲ್ಲಿ ವ್ಲಾಗ್ ಮಾಡಿದ್ವಿ. ಇವರು ನಮ್ಗೆ ವಿಡಿಯೋ ಮಾಡಿ ಹೆಲ್ಪ್ ಮಾಡಿದ್ದಾರೆ ಫಸ್ಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಗೈಸ್. ನೆಕ್ಸ್ಟ್ ಇಲ್ಲಿಂದ ಹೊರಟಿ ನೆಕ್ಸ್ಟ್ ಸಿಗ್ತೀವಿ. ಈಗ ಬ್ಲಾಗ್ ಮುಗ್ದಿದೆ. ಚಿರಾಗ್ ಹೇಳೋದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ. ಈಗ ಜಿಮ್ಮಲ್ಲಿ ಮೀಟ್ ಮಾಡೋಣ. ನೀನು ಹೇಳ್ಬಿಟ್ರೆ ಅವನೇನು ಹೇಳ್ತಾನೆ ಎಲ್ಲ. ಆಯ್ತು, ಮಾತಾಡು. ಇಲ್ಲ ಮಾತಾಡು. ನೆಕ್ಸ್ಟ್ ಪ್ಲಾನ್ ಏನೇನು ನನ್ಗೆ ಗೊತ್ತಾ, ನಿಂಗೆ ಗೊತ್ತ? ಹೇಳು. ನೀನು ಹೇಳು, ನಿಂಗೆ ಗೊತ್ತಿಲ್ಲ. ಸೊ ಗಣಿ, ಸೊ ಈಗ ಫಸ್ಟ್ ವಿಡಿಯೋ ಶೂಟ್ ಮುಗೀತು.
ವಿಡಿಯೋ ಶೂಟ್ ಮುಗೀತು. ವಿಡಿಯೋ ಶೂಟ್ಸ್ ಎಲ್ಲ ಇಲ್ಲ ಮುಗ್ದಿಲ್ಲ, ಇನ್ನೊಂದು ಜಿಮ್ಮಲ್ಲಿ ಇದೆ. ಅದು ಸೆಕೆಂಡ್ ಶೂಟ್ ಅದು. ಸೊ ಫಸ್ಟ್ ಹಾಫ್ ಮುಗ್ದಿದೆ, ಸೆಕೆಂಡ್ ಹಾಫ್ ಎಲ್ಲ ಸ್ವಲ್ಪ ಜಿಮ್ಮಲ್ಲಿ ಇದೆ. ಇವತ್ತು ಮಾಡಿ ಮುಗಿಸಿ ನಾಳೆ ಕಾಲೇಜು ಬೇಡ, ಮನೇಲಿ ಮಲ್ಕೊಡ್ತೀನಿ, ಸುಸ್ತಾಯಿತು. ಗೈಸ್ ಗೋಯಿಂಗ್ ಟು ಜಿಮ್. ಗೈಸ್ ಇವನು ನನ್ನ ಒಬ್ಬನೇ ಬಿಟ್ಬಿಟ್ಟು ಊಟ ಮಾಡ್ಬಿಟ್ಟಿದ್ದಾನೆ ಗೈಸ್. ಇವಾಗ ಹಂಗೆ ಜಿಮ್ ತುಂಬಾ ಶ್ರೀಮಂತರು ಗೈಸ್, ಬಡವ್ರ ಮನೆ ಊಟ ತಿನ್ನಲ್ಲ. ಓ ಭ್ರಮೆ. ಸೊ ಇವಾಗ ಈಚೆ ಹೋಗಿ ಊಟ ಮಾಡಿಕೊಂಡು ಜಿಮ್ಗೆ ಹೋಗಿ ಅಲ್ಲಿಂದ ವರ್ಕೌಟ್ ಮಾಡಿ ಅಲ್ಲಿ ವ್ಲಾಗ್ ಶೂಟ್ ಮಾಡ್ತೀವಿ. ನಿಮಗೆ ಸಿಗ್ತೀನಿ ನಿಮಗೆ. ಊಟ ಮಾಡಿಲ್ಲ ಅಂದ್ರೆ ಏನು ಹೊಡೆಯಕ್ಕೆ ಮನ್ಸು ಬರಲ್ಲಪ್ಪ. ಇವನೆಲ್ಲ ಹೊಡಿತಾನೆ ಬ್ರೋ, ಊಟ ಮಾಡಲಿ ಬಿಡ್ಲಿ ಎಲ್ಲ ಹೊಡಿತಾನೆ. ಸುದೀಪ್ ನೋಡಿ. ಸೊ ಊಟ ಮಾಡಿದಂತೆ ಹೊಡೆದ್ಬಿಟ್ಟು ಊಟ ಹೊಡೆದ್ಮೇಲೆ ಊಟ ಮಾಡಿದ್ರೆ ಅದು ಕಿಕ್ಕೇ ಬೇರೆ. ಹೌದಾ? ಎದ್ದಿದ್ರೆ ಹೊಡಿಬೋದು, ತಿನ್ಬೋದು. ಎದ್ದೇ ಇಲ್ಲ ನೆನ್ಕಿಂತ ಅಭ್ಯಾಸ ಎಲ್ಲ ನಿಮ್ದು. ಗೈಸ್ ಮಾರ್ಕೆಟಿಂಗ್ ಮಾಡ್ತಾನೆ ಗೈಸ್. ಫಾಲೋವರ್ಸ್ ಟೈಮ್ ಮಾಡ್ತಾನೆ. ಇವ್ರ ಹತ್ರ ಎಲ್ಲ ಫಾಲೋ ಮಾಡಿ ಅಂತಾನೆ. ಮಾಡ್ಬೇಡ್ರೋ, ನಾ ಫಾಲೋ ಮಾಡ್ಬೇಡ್ರಿ. ಈ ತರ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾರ ಮಿಥುನ್? ಛೇ ಹೇಳ್ರೋ ಇಷ್ಟ ಹಾಂ ಏನು ಹೇಳ್ರೋ ಇಷ್ಟ ಆಗಿದ್ದಕ್ಕೆ ಫೋಟೋ ವಿಡಿಯೋ ಅಣ್ಣ ಫಾಲೋ ಮಾಡ್ತೀನಿ. ಇಷ್ಟ ಆಯ್ತಾ ಹಾಗಾಯ್ತು, ನಿಂಗೆ? ಇಷ್ಟ ಆಯ್ತು. ಸುದೀಪ್ ಇಬ್ರು ಹೊಸ ಫಾಲೋವರ್ಸ್ ಅಪ್ಪ. ಆ ಹುಡುಗರಿಗೆ ಇಷ್ಟ ಇಲ್ಲ ಅಂತನೂ ಫೋರ್ಸ್ ಮಾಡಿ ಇಷ್ಟ ಇದೆ ಅಂತ ಹೇಳು ಅಂತ ಹೇಳಿದ ಕಳ್ಳ ನೀನು. ಗೈಸ್ ಗಣಿ ಜಿಮ್ಗೆ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗಣಿ ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾನೆ, ಆನ್ ದ ವೇ ಬರ್ತಾ ಇದೆ ಅಂತ ಹೇಳಿದ್ದಾನೆ. ನಾನು ಮಿಥುನ್ ಇಬ್ಬರು ಬಂದಿದ್ದೀವಿ. ನೋಡ್ಬೋದು ಮಿಥುನ್ ಫ್ರೀ ಎಕ್ಸಸೈಸ್ ಮಾಡ್ತಾಯಿದ್ದಾನೆ ಆಲ್ರೆಡಿ ನನ್ನ ಬಿಟ್ಟು. ಇದು ಹೀಟ್ ಐತಲ್ವಾ? ಜಾಕೆಟ್ ಬೇರೆ ಹಾಕೊಂಡಿದ್ದಾರೆ ನಾನು ತೆಗ್ದಾಕ್ತೀನಿ. ಸೊ ಜಿಮ್ ನೋಡ್ಬೋದು ಗೈಸ್, ಇದೆ ಜಿಮ್ಮು. ಸೊ ಈ ಕಡೆ ಎಲ್ಲ ಮಸಲ್ ಮ್ಯಾಟ್ರಿಕ್ಸ್ ಅಂತ ಗೈಸ್, ಪಾಪ್ರೆಟ್ಟಿಪಾಳ್ಯ ಬಸ್ ಸ್ಟಾಪ್ ಪಕ್ಕನೇ ಇದೆ. ಸೆಕೆಂಡ್ ಫ್ಲೋರಲ್ಲಿದೆ. ಸೊ ಈ ಕಡೆ ನೀವು ನೋಡ್ಬೋದು ಗೈಸ್, ಕಾರ್ಡಿಯೋ ಸೆಷನ್ ಇದೆ. ಈ ಕಡೆ ಎಲ್ಲ ಪವರ್ ಲಿಫ್ಟಿಂಗು, ಸೊ ವೆಯ್ಟ್ ಟ್ರೈನಿಂಗ್ ಮಷೀನ್ಸ್ ಎಲ್ಲ ಇದೆ. ಅದು ಬಂದ್ಬಿಟ್ಟು ನಿಮಗೆ ಎಂಟ್ರೆನ್ಸು ಗೈಸ್, ಲೈಕ್ ರಿಸೆಪ್ಷನ್ ಇದೆ ಅಲ್ಲಿ. ಸ್ಟಾರ್ಟ್ ಮಾಡಪ್ಪ. ರೈಟ್ಸ್ ತಗೋ, 20 ಸ್ಟಾರ್ಟ್ ಮಾಡು. 20, 25, 30. ಫೈನಲಿ ವರ್ಕೌಟ್ ಮುಗ್ದಿತ್ತು. ಸೊ ಗಣಿ ಹೆಂಗಿತ್ತು ವರ್ಕೌಟು? ಇವತ್ತು ಸ್ವಲ್ಪ ಮಸ್ತಾಗಿತ್ತು. ಇವತ್ತು ಸ್ವಲ್ಪ ಪಂಪ್ ಚೆನ್ನಾಗಿದೆ. ಹೆಂಗಿತ್ತು ವರ್ಕೌಟು ಮಿಥುನ್? ಗೈಸ್ ವರ್ಕೌಟ್ ಮುಗೀತು. ಇವಾಗ ನೆಕ್ಸ್ಟು ನಾವು ಇಲ್ಲಿಂದ ಯಾರು ತಿನ್ನೋದಕ್ಕೆ ಹೋಗ್ಬೇಕು. ಗಣಿ ಮತ್ತು ನನ್ನ ಫ್ರೆಂಡ್ ಇಬ್ಬರು ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ತಿನ್ನಿ ಅಷ್ಟೇ. ಏನು ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ತಿನ್ನಿ. ಗಣಿ ನೆಕ್ಸ್ಟು ಇಲ್ಲಿಂದ ನೀವು ಎಲ್ಲಿಗೆ? ಇಲ್ಲಿಂದ ನಾವು ಈಗ ಓಕೆ ಸಿಯಾ. ಸೊ ಗೈಸ್ ವರ್ಕೌಟ್ ಎಲ್ಲ ಮುಗೀತು, ವಿಡಿಯೋ ಶೂಟು ಎಲ್ಲ ಆಯಿತು. ಸೊ ಇವಾಗ ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡಬೇಕು. ಊಟ ಮಾಡಿ ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿದೆ ಗೈಸ್, ಬಿಟ್ಟರೆ ಸಾಕು, ಕಾಲೆಲ್ಲ ಹೆವಿ ನೋಯ್ತಾ ಇದೆ, ಮಲ್ಕೊಂಬಿಡ್ತೀನಿ ಇವಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು, ಸಿಯಾ, ಬಾಯ್.